ನಮಸ್ಕಾರ ಸ್ನೇಹಿತರೆ, ನಿಮಗೆ ಈ ವಿಡಿಯೋದಲ್ಲಿ ನಾನು ಕುಚ್ಚಿಗೆ ಹೇಗೆ ದಾರನ ಸುತ್ತಕೊಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ಥ್ರೆಡ್ ತೊಗೊಬೇಕು. ಈ ಥರ ಒಂದು ಫ್ಲೇವುಡ್ ಥರದ್ದು, ಇದಕ್ಕಿಂತ ಉದ್ದನ್ನು ತೊಗೊಂಡ್ರೂ ಆಗುತ್ತೆ ನಿಮಗೆ. ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಯಾರಿ ಕುಚ್ಚಿಗೆ, ಬೇಬಿ ಕುಚ್ಚಿಗೆ ತೊಗೊತೀನಿ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಉದ್ದ ಇರೋದು ತೊಗೊಳ್ಳಿ. ಉದ್ದು ಇದರಲ್ಲೂ ಹಾಕ್ಬೋದು, ಅಂದರೆ ಜಾಸ್ತಿ 3-4 ಸರಿ ಮಾಡ್ಕೊಬೇಕಾಗುತ್ತೆ. ಇನ್ನೂ ಜಾಸ್ತಿ ತೊಗೊಂಡು ನೀವು 2 ಸತಿಗೆ ನೀವು ಮಾಡ್ಕೊಬೋದಾಗುತ್ತೆ. ಇದನ್ನು ಹೇಗೆ ಸುತ್ಕೊಬೇಕು ಅಂತ ಹೇಳ್ಕೊಡ್ತೀನಿ. ಹೀಗೆ ಹಿಡ್ಕೊಬೇಕು, ಹೀಗೆ ಹಿಡ್ಕೊಂಡು ಹೀಗೆ ಸುತ್ಕೊಬೇಕು. ಒಂದು, 2, 3, 4, 5, 6, 7, 8, 9, 10. ಹೀಗೆ ನಾವು ಬೇಬಿ ಕುಚ್ಚಿಗೆ 80 ಎಳೆ ತೊಗೊಬೇಕು. ನಾರ್ಮಲ್ಲಾಗಿ ಕುಚ್ಚಬೇಕು ಅಂತಂತಂದರೆ, ನಮಗಿಲ್ಲ ಸ್ವಲ್ಪ ದೊಡ್ಡದು ಬೇಕು ಅಂತಂದರೆ 100 ಎಳೆನೂ ತೊಗೊಬೋದು. 100 ಎಳೆ, 150 ಎಳೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನಮಗೆ ಚಿಕ್ಕದಾಗಿ ಸ್ವಲ್ಪನೇ ಸಾಕು ಅಂತಂದರೆ 80 ಎಳೆ ಸಾಕು. ಹೀಗೆ 80 ಎಳೆ ದಾರನ ಸುತ್ಕೊಬೇಕು. ಇಲ್ಲಿಗೆ 80 ಎಳೆ ಆಯಿತು. ಹೀಗೆ ಇಲ್ಲಿಗೆ 80 ಎಳೆ ಆಯಿತು. ಎಲ್ಲ ದಾರನೂ ಈ ಥರ ಒಟ್ಟಿಗೆ ಮಾಡಿಕೊಂಡು ಟೈಟಾಗಿ ಇಟ್ಕೊಬೇಕು. ಟೈಟಾಗಿ ಇಟ್ಕೊಂಡು ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಹೀಗೆ ದಾರ ಆಗುತ್ತೆ. ಈ ದಾರಕ್ಕೆ ನಾವು ಸ್ವಲ್ಪ ಗ್ಲೂ ಹಾಕೊಂಡ್ಬಿಡ್ಬೇಕು. ನಾನಿಲ್ಲಿ 80 ಎಳೆ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಜಾಸ್ತಿನೂ, ಕುಚ್ಚು ನಮಗೆ ದಪ್ಪಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂತಂದರೆ 100 ಎಳೆ, 150 ಎಳೆ ತೊಗೊಬೋದು, ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಮಾಡಿಕೊಂಡ್ರೆ ನಿಮಗೆ ಯಾವುದೂ ನೀಡಲ್ ಅವಶ್ಯಕತೆ ಇರಲ್ಲ. ನೀಡಲ್ ಬೇಕಂದರೆ ನೀಡಲ್ಗೂ ಹಾಕ್ಕೊಬೋದು. ಈಗ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು, ಒಂದು 1/4 ಗಂಟೆ ಅಷ್ಟು ಬಿಟ್ಟರೆ ಇದು ಡ್ರೈ ಆಗಿ ನೀವು ಇದು ಮಾಡಿದ್ರೆ ಬರಲ್ಲ. ಹೀಗೆ ಕುಚ್ಚಿಗೆ ದಾರನ ತಗೋಬೇಕು. ಈ ಥರ ಒಂದು 2-3 ಎಳೆ ಮಾಡ್ಕೊಂಡಿದ್ರೆ ಒಂದೇ ಸರಿಗೆ ನೀವು ಹಾಕ್ಬಿಡ್ಬೋದು. ಕುಚ್ಚಿಗೆ ಆರಾಮಾಗಿ ಹಾಕ್ಬಿಡ್ಬೋದು, ಎದ್ದೇಳ್ದಂಗೆ ಮಾಡ್ದಂಗೆ. ಬರೀ ಒಂದೊಂದೇ ಎಳೆ ಮಾಡಿಟ್ಕೊಂಡ್ರೆ ನಿಮಗೆ ಅಗ್ಲಗ್ಲ ಎದ್ದೇಳಬೇಕು ಮಾಡಬೇಕು ಅನ್ನೋದಿರುತ್ತೆ. ಒಂದೇ ಸತಿ ಈಗ ಒಂದು ಸ್ಯಾರಿ ಬಂತು ಅಂತಂದರೆ ಈ ಥರದ್ದು ಒಂದು 2 ಎಳೆ ಮಾಡ್ಕೊಂಡ್ಬಿಟ್ರೆ ನೀವು ಎದ್ದೇಳೋ ಅವಶ್ಯಕತೆ ಇರಲ್ಲ. ದಪ್ಪ ಬೇಕು ಅಂತಂದರೆ ದಪ್ಪ ಮಾಡ್ಕೊಬೋದು, ಸಣ್ಣ ಬೇಕು ನಮಗೆ ಸಾಕು ಅಂತಂದರೆ 80 ಎಳೆ ದಾರ ಸಾಕು. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮಗೇನಾದರೂ ಡೌಟ್ಸ್ ಇತ್ತು, ನಿಮಗೇನಾದರೂ ಹೊಸದಾಗಿ ವಿಡಿಯೋ ಬೇಕು ಅನ್ನಿಸ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ.